ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ನಾನು ಯಾವ ತರ ಕೂತ್ಕೊಂಡು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಯಾಕೆ ಸ್ನೇಹಿತರೆ ಈ ತರ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಬ್ಲಾಗಲ್ಲಿ ಸ್ನೇಹಿತರೆ ನಾನು ಫುಲ್ ಬ್ಲಾಗ್ ಇದೇ ತರ ಕೂತ್ಕೊಂಡ್ಬಿಟ್ಟು ಮಾತಾಡೋನಿದ್ದೀನಿ. ಏನೇನು ಮಾತಾಡೋದಿದ್ದೀನಿ ಅಂತ ನಿಮ್ಗೆಲ್ಲ ಹೇಳ್ತೀನಿ. ಆದ್ರೆ ನಾನು ಮಾತಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಬ್ಲಾಗು ಎಲ್ರಿಗೂ ಅಲ್ಲ. ಯಾಕಂತಂದ್ರೆ ನಾನು ಈ ಬ್ಲಾಗ್ ಅಲ್ಲಿ ಮೋಸ್ಟ್ಲಿ ಆಲ್ಮೋಸ್ಟ್ ಫುಲ್ ಈ ಬ್ಲಾಗ್ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರು. ಆಮೇಲೆ ನಂದು ಕ್ಲೋಸ್ ರಿಲೇಟಿವ್ಸ್, ಆಮೇಲೆ ನನ್ನ ಫ್ರೆಂಡ್ಸ್, ಆಮೇಲೆ ನಂದು ಎಷ್ಟೊಂದು ಜನ ಕ್ಲೈಂಟ್ಸ್, ಸುಮಾರು ಜನ ಎಲ್ಲ ನನಗೆ ಸಜೆಷನ್ಸ್ ಕೊಡ್ತಾ ಇದ್ರು. ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಏನಕ್ಕೆ ನಿಮ್ ಕೆಲಸದ ಬಗ್ಗೆ ಎಲ್ಲ ಹೇಳೋದಿಲ್ಲ, ನೀವು ಏನೇನ್ ಕೆಲಸ ಮಾಡ್ತೀರಾ ಅಂತ ಎಲ್ರಿಗೂ ಹೇಗ್ ಗೊತ್ತಾಗುತ್ತೆ, ನೀವು ಡೈರೆಕ್ಟ್ ಆಗಿ ಸುಮ್ಮನೆ ನಾನು ಇಂಟೀರಿಯರ್ ಕೆಲಸ ಮಾಡ್ತೀನಿ ಅಂದ್ರೆ ಎಲ್ರಿಗೂ ಗೊತ್ತಾಗಲ್ಲ, ಹಾಗೆ ಹೀಗೆ ಅಂತ ಸುಮಾರು ಜನ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ರು. ಬಟ್ ಅದನ್ನ ನಾನು ಯಾವತ್ತೂ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇರಲಿಲ್ಲ. ಅಂದ್ರೆ ಯಾವತ್ತು ನನ್ನ ವಿಡಿಯೋ ಬ್ಲಾಗ್ಸ್ ಅಲ್ಲಿ ತೋರ್ಸಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನನಗೆ ಆರಾಮಾಗಿ ಟೈಮ್ ಸಿಕ್ಕಿದೆ. ಸೊ ಕುತ್ಕೊಂಡ್ಬಿಟ್ಟು ಇವತ್ತು ಫುಲ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡು ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರೂ ಈ ಮನೆ ಕೆಲಸದಲ್ಲಿ ಅಥವಾ ಇಂಟೀರಿಯರ್ ಕೆಲಸದಲ್ಲಿ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ, ಫ್ಯೂಚರ್ ಅಲ್ಲೂ ಕೂಡ ಯಾವತ್ತೇನು ಮಾಡ್ಸಲ್ಲ ಅಂತಂದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಬ್ಲಾಗ್ ಅನ್ನ. ಯಾಕಂತಂದ್ರೆ ಇದು ನನಗೊಂದು ಹೆಲ್ಪ್ ಆಗುತ್ತೆ ಅಂತ ಒಂದು ರೀಸನ್ ಇಂದ ನಾನು ಈ ಬ್ಲಾಗ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಏನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೆಲ್ಲ ನಿಮ್ಗೆ ಹೇಳ್ತೀನಂತೆ. ಸೊ ಸ್ನೇಹಿತರೆ, ಮೊದಲನೇದಾಗಿ ನಾನು ಸುಮಾರು ದಿವಸದ ಮುಂಚೆ ಎಷ್ಟೊಂದು ಬ್ಲಾಗ್ ಮುಂಚೆ ನಾನು ನಿಮ್ಗೆಲ್ಲ ಹೇಳಿದ್ದೆ, ನಾನೊಂದು ನಂದು ಕಂಪ್ನಿ ರಿಜಿಸ್ಟರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆ ದಿನ ಇನ್ನೇನು ಆಲ್ಮೋಸ್ಟ್ ಹತ್ರ ಬಂದಿದೆ ಸ್ನೇಹಿತರೆ. ನಾನು ಈ ಫೈನಾನ್ಷಿಯಲ್ ಇಯರ್ ಮುಗಿದ ಕೂಡಲೇ, ಅಂದ್ರೆ ಮಾರ್ಚ್ ಮುಗಿದ ಕೂಡಲೇ ನಾನು ನನ್ನ ಕಂಪ್ನಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆ ಹೆಸರು ಕೂಡ ಡಿಸೈಡ್ ಮಾಡಾಗಿದೆ ಸ್ನೇಹಿತರೆ. ಡೈನಾಮಿಕ್ ಇಂಟೀರಿಯರ್ ಸರ್ವಿಸಸ್ ಅಂತ ನಾನು ಡಿಸೈಡ್ ಮಾಡಿದೀನಿ. ಅದೇ ಹೆಸರು ಮೇಲೆ ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ಕೆಲಸ ಬಂದ್ಬಿಟ್ಟು ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಹೇಳ್ತೀನಿ ನಾನು. ಸೊ ಸ್ನೇಹಿತರೆ, ಇಂಟೀರಿಯರ್ ಕೆಲಸ ಅಂತಂದ್ರೆ ಬರೀ ಮನೆ ಒಳಗಡೆ ಇರೋ ಕೆಲಸ ಮಾತ್ರ ಅಲ್ಲ, ನಾನು ಆಚೆ ಕಡೆಯಿಂದ ಫುಲ್ ಮಾಡ್ತೀನಿ. ಸೊ ನನ್ನ ಕೆಲಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಇವಾಗ ಒಂದು ಮನೆ ಕಟ್ಟಬೇಕಾದ್ರೆ ಮನೆದು ಪ್ಲಾಸ್ಟರಿಂಗ್ ಕೆಲಸ ಮುಗಿಯುತ್ತಲ್ಲ, ಪ್ಲಾಸ್ಟರಿಂಗ್ ಮುಗಿಯೋ ತನಕ ನಾನು ಏನು ಮುಟ್ಟಕ್ ಹೋಗಲ್ಲ ಮನೆಯಲ್ಲಿ. ಒಂದ್ಸಲ ಪ್ಲಾಸ್ಟರಿಂಗ್ ಆದ ಕೂಡಲೇ ಪ್ಲಾಸ್ಟರಿಂಗ್ ಅಂದ್ರೆ ಸಿಮೆಂಟ್ ಇಂದ ಸ್ಮೂತ್ ಫಿನಿಶಿಂಗ್ ಮಾಡ್ತಾರಲ್ಲ, ಆ ಕೆಲಸ ಆಗಿದ ತಕ್ಷಣ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅಥವಾ ನಾನು ಯಾರಿಗಾರ ಅಪ್ರೋಚ್ ಮಾಡಿದ್ರು ಕೂಡ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂತೀವಿ. ಸೊ ಅಲ್ಲಿ ಏನೇನು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಈ ಪ್ಲಾಸ್ಟರಿಂಗ್ ಕೆಲಸ ಆದಾಗ ಬೇರೆ ಏನು ಮೇಜರ್ ಕೆಲಸ ಆಗಿರೋದಿಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ಈ ಪ್ಲಂಬಿಂಗ್ ವರ್ಕ್ ಗಳು ಸ್ಟಾರ್ಟ್ ಆಗ್ತಾವ ಮನೆಯಲ್ಲಿ. ಸೊ ಪ್ಲಂಬಿಂಗ್ ವರ್ಕ್ ಅಲ್ಲಿ ಸ್ನೇಹಿತರೆ, ಮನೆಯಲ್ಲಿ ಪ್ರತಿ ತರ ಪ್ಲಂಬಿಂಗ್ ವರ್ಕ್ ಅಂದ್ರೆ ನಿಮ್ದು ಬಾತ್ರೂಮ್ ಇಂದ ಹಿಡ್ಕೊಂಡು, ಕಿಚನ್ ಇಂದ ಹಿಡ್ಕೊಂಡು, ಸಿಂಟೆಕ್ಸ್ ಫಿಟ್ಟಿಂಗ್ ಆಯ್ತು, ಆಮೇಲೆ ವಾಟರ್ ಪ್ರೂಫಿಂಗ್ ಮಾಡೋದಾಯ್ತು ಬಾತ್ರೂಮ್ ಅಲ್ಲೆಲ್ಲ, ಆಮೇಲೆ ಎಲ್ಲಾ ತರ ಪೈಪ್ಲೈನ್ ಕನೆಕ್ಷನ್ಸ್ ಇನ್ಕ್ಲೂಡಿಂಗ್ ಪ್ರಾಪರ್ ಪ್ಲಾನಿಂಗ್ ಜೊತೆ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಕೆಲಸನೂ ಪ್ರತಿಯೊಂದನ್ನು ಮಾಡ್ತೀವಿ. ಸೊ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಲ್ಲ. ಸೊ ಏನೇನ್ ಕೆಲಸ ಮಾಡ್ತೀವಿ ಅಂತ ಎಲ್ಲ ಹೇಳ್ತೀನಿ. ಸೊ ಇದು ಪ್ಲಂಬಿಂಗ್ ವರ್ಕ್ ಆಯ್ತು. ಇದಾದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಕೂಡ ಮಾಡ್ತೀವಿ ಸ್ನೇಹಿತರೆ. ನಾವು ಎಲೆಕ್ಟ್ರಿಕಲ್ ವರ್ಕ್ ಅಲ್ಲಿ ಫುಲ್ ಮನೆಯದ ಎಲೆಕ್ಟ್ರಿಕಲ್ ಪ್ರತಿಯೊಂದನ್ನು ಕೂಡ ಎಲ್ಲೆಲ್ಲಿ ಯಾವ ತರ ಲೈಟ್ಸ್ ಬರಬೇಕು ಅದನ್ನು ಕೂಡ ಪ್ಲಾನಿಂಗ್ ಮಾಡಿ ನೀಟಾಗಿ ಮಾಡ್ಬಿಟ್ಟು ಕೊಡ್ತೀವಿ. ಕ್ಲೈಂಟ್ ಯಾವ ತರ ಬೇಕು ಅಂತ ಹೇಳ್ತಾರೆ, ಅವ್ರ ಡಿಮಾಂಡ್ ಯಾವ ತರ ಇರುತ್ತೋ, ಒಬ್ಬರಿಗೆ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಮಾಡೋದಿರುತ್ತೆ, ಒಬ್ರಿಗೆ ಹೈ ಬಜೆಟ್ ಅಲ್ಲಿ ಮಾಡೋದಿರುತ್ತೆ. ಹೈ ಬಜೆಟ್ ಕಮ್ಮಿ ಬಜೆಟ್ ಏನಕ್ಕೆ ಕೇಳ್ತಾ ಇದೀನಿ ನಾನು ಅಂತಂದ್ರೆ, ಇವಾಗ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಈಗ ಒಬ್ಬೊಬ್ರು ಹೇಳ್ತಾರೆ ನಮಗೆ ಕಮ್ಮಿ ಅಮೌಂಟ್ ಅಲ್ಲಿ ಆಗ್ಬೇಕು, ಜಾಸ್ತಿ ಪ್ರೈಸ್ ಹೋಗಬಾರ್ದು, ನಮಗೆ ಬಜೆಟ್ ಇಷ್ಟೇ ಇದೆ ಅಂತ ಹೇಳ್ತಾರೆ. ಸೊ ಅವ್ರ ಬಜೆಟ್ ಅಲ್ಲಿ ನಾವು ಸೆಟ್ ಆಗೋ ತರ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಪ್ರಕಾರ ಆ ಕ್ವಾಲಿಟಿ ಪ್ರಕಾರ ನೋಡ್ಕೊಂಡ್ಬಿಟ್ಟು ಮಾಡ್ಬಿಟ್ಟು ಕೊಡ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಫುಲ್ ಕಮ್ಮಿ ಅಥವಾ ಲೋ ಬಜೆಟ್ ಅಥವಾ ಫುಲ್ ಲೋ ಕ್ಲಾಸ್ ಕೆಲಸ ಅಂತ ನಾವು ಮಾಡಕ್ಕಾಗಲ್ಲ. ಆತರ ಕೆಲಸ ನಾವು ಹಿಡ್ಕೊಳ್ಳೋದು ಇಲ್ಲ. ಯಾಕಂತಂದ್ರೆ ಅದರಿಂದ ಒಂದು ಕ್ಲೈಂಟ್ ಗೆ ಕೆಲಸನೂ ಕರೆಕ್ಟ್ ಆಗೋದಿಲ್ಲ, ಇನ್ನೊಂದು ನಮ್ದು ಹೆಸರು ಕೆಟ್ಟೋಗುತ್ತೆ. ಆಮೇಲೆ ಪದೇ ಪದೇ ರಿಪೇರ್ ಕೆಲಸ ಅದು ಇದು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಆತರ ಕೆಲಸನೇ ಮಾಡೋದು ಬೇಡ ಅಂತ ನಾವು ಬಿಟ್ಬಿಡ್ತೀವಿ. ಸೊ ಪ್ಲಂಬಿಂಗ್ ಆಯ್ತು, ಎಲೆಕ್ಟ್ರಿಕಲ್ ಆಯ್ತು ಸ್ನೇಹಿತರೆ. ಇನ್ನು ಬರ್ತಾ ಬರ್ತಾ ಏನಾಗುತ್ತೆ ಸ್ನೇಹಿತರೆ, ಇವಾಗ ಟೈಲ್ಸ್, ಗ್ರೆನೇಟ್ ಇವೆಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಟೈಲ್ಸ್ ಅಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಯಾವ ತರ ಅಂತೀರಾ ಆ ತರ ಟೈಲ್ಸ್ ಗಳು ಫಿಟ್ಟಿಂಗ್ ಮಾಡ್ಕೊಡ್ತೀವಿ ನಾವು. ಫ್ಲೋರಿಂಗ್ ಆಯ್ತು, ವಾಲ್ ಟೈಲ್ಸ್ ಆಯ್ತು, ಈ ಪೇವರ್ಸ್ ಅಂತ ಹೇಳ್ತಾರೆ. ಮನೆ ಆಚೆ ಕಡೆ ನೀವು ನಿಮ್ದು ಗಾರ್ಡನ್ ಏರಿಯಾ ಇರುತ್ತೆ ಅಲ್ಲೆಲ್ಲ ಪೇವರ್ಸ್ ಹಾಕೊಂತಾರೆ. ಪೇವರ್ಸ್ ಅಂದ್ರೆ ನೀವು ನೋಡಿರ್ತೀರಾ, ನಿಮಗೆ ಚಿಕ್ಕ ಚಿಕ್ಕದ ಸ್ಟೋನ್ಸ್ ತರ ಬ್ಲಾಕ್ಸ್ ತರ ಇರುತ್ತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಫೋಟೋ ಹಾಕಿದ್ರೆ ನೋಡಿ ಸ್ನೇಹಿತರೆ, ಇದಕ್ಕೆ ಪೇವರ್ಸ್ ಅಂತ ಹೇಳ್ತಾರೆ. ಈ ತರ ಬ್ಲಾಕ್ಸ್ ಗಳೆಲ್ಲ ಮನೆ ಆಚೆ ಕಡೆ ಗಾರ್ಡನ್ ಮಾಡೋ ಜಾಗದಲ್ಲಿ ಅಲ್ಲಿ ಎಲ್ಲ ಹಾಕೊಡ್ತೀವಿ. ಮುಂದ್ಗಡೆ ಜಾಗ ಇತ್ತು ಅಂದ್ರೆ ಅಥವಾ ಮನೆ ಸೈಡಿಗೆ ಜಾಗ ಇರುತ್ತೆ ಅಲ್ಲಿ ಬೇಕಿದ್ರೆ ಅಲ್ಲೂ ಕೂಡ ಹಾಕೊಡ್ತೀವಿ. ಆಮೇಲೆ ಗ್ರೆನೇಟ್ ವರ್ಕ್ ಇರುತ್ತೆ. ಗ್ರೆನೇಟ್ ವರ್ಕ್ ಅಲ್ಲಿ ಮೇಜರ್ ಆಗಿ ಗ್ರೆನೇಟ್ ವರ್ಕ್ ಯೂಸ್ ಮಾಡೋದು ಇವಾಗಿನ ಕಾಲಕ್ಕೆಲ್ಲ ಸ್ಟೇರ್ ಕೇಸ್ ಅಂತೂ ಎಲ್ಲರೂ ಗ್ರೆನೇಟ್ ಹೋಗೇ ಹೋಗ್ತಾರೆ. ಆಮೇಲೆ ವಿಂಡೋಗೆ ಒಂದು ಫ್ರೇಮ್ ತರ ಮಾಡ್ತೀವಿ. ಫ್ರೇಮ್ ತರ ಮಾಡಾದ್ಮೇಲೆ ಸ್ನೇಹಿತರೆ, ಅದ್ರ ಒಳಗಡೆ MS ಇಂದ ಗ್ರಿಲ್, MS ಅಂತಂದ್ರೆ ಮೆಟಲ್ ಐರನ್ ರಾಡ್ ಗಳದ್ದು ಗ್ರಿಲ್ ಬರುತ್ತೆ, ಸೇಫ್ಟಿ ಗ್ರಿಲ್ ಅಂತ ಹೇಳ್ತೀವಿ ನಾವು ಮನೆಗೆ. ಸೊ ಆ ಗ್ರಿಲ್ ಕೂಡ ಮಾಡ್ತೀವಿ. ಆ ಗ್ರಿಲ್ ಮಾಡಾದ್ಮೇಲೆ ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋಂಥದ್ದು ವಿಂಡೋಸ್ ಟೈಪ್ಸ್. ಅಂದ್ರೆ ನಾವು ಟೀ ಕೋಡ್ ಅಲ್ಲಿ ಯಾವುದೇ ಕೆಲಸ ಮಾಡಕ್ ಹೋಗೋದಿಲ್ಲ. ಟೀ ಕೋಡ್ ವಿಂಡೋಸ್ ಮಾಡಲ್ಲ. ಮೇನ್ ಡೋರ್ ಅಲ್ಲಿ ಮಾತ್ರ ಟೀ ಕೋಡ್ ಕೆಲಸ ಮಾಡ್ಕೊಡ್ತೀವಿ. ಅದ್ ಬಿಟ್ರೆ ಬೇರೆ ಎಲ್ಲೂ ಕೂಡ ಟೀ ಕೋಡ್ ಕೆಲಸ ಮಾಡೋದಿಲ್ಲ. ಅದ್ ಬಿಟ್ರೆ UPVC ವಿಂಡೋಸ್, ಅಲ್ಯೂಮಿನಿಯಂ ವಿಂಡೋಸ್, ಈ ತರ ಎಲ್ಲಾ ವಿಂಡೋಸ್ ಕೆಲಸಗಳನ್ನು ಕೂಡ ಮಾಡ್ಕೊಡ್ತೀವಿ ಅಂತೆ. ಅದರಲ್ಲಿ UPVC ಅಲ್ಲಿ ಸ್ಲೈಡಿಂಗ್ ಡೋರ್ಸ್, ಸ್ಲೈಡಿಂಗ್ ವಿಂಡೋಸ್, ಓಪನೇಬಲ್ ವಿಂಡೋಸ್, ಆಮೇಲೆ ಲಿಫ್ಟ್ ಟಾಪ್ ವಿಂಡೋಸ್ ಆತರ, ಅಥವಾ ನಿಮಗೆ ಬರೀ ಈ ತರ ಲೋವರ್ಸ್ ತರ ಗ್ಲಾಸ್ ಹಿಂಗೆ ಅಪ್ ಡೌನ್ ಮಾಡೋ ತರ ವಿಂಡೋಸ್ ಬರ್ತವೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ಬಿಟ್ಟು ಕೊಡ್ತೀವಿ ನಾವು. ಇದೆಲ್ಲ ಆದ್ಮೇಲೆ ಸ್ನೇಹಿತರೆ, ನಾವು ನೆಕ್ಸ್ಟ್ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮನೆ ಒಳಗಡೆ ಯಾವ ತರ ಡಿಸೈನ್ ಬೇಕು, ಏನೇನ್ ಮಾಡ್ಬೇಕು ಅಂತ ಅನ್ನೋದು ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಮನೆ ಒಳಗಡೆ ವಾರ್ಡ್ರೋಬ್ ಆಗ್ಲಿ, ಕಿಚನ್ ಕ್ಯಾಬಿನೆಟ್ಸ್ ಆಗ್ಲಿ, ಇದನ್ನೆಲ್ಲ ಕೂಡ ಮಾಡ್ತೀವಿ. ಇದನ್ನೆಲ್ಲ ನಾವು ಪ್ಲೈವುಡ್ ಅಲ್ಲಿ ಮಾಡ್ತೀವಿ ವಿತ್ ಫ್ಯಾಕ್ಟರಿ ಪ್ರೆಸ್ಸಿಂಗ್ ಲ್ಯಾಮಿನೇಟೆಡ್ ಇರುತ್ತೆ. ಇದು ಅಂದ್ರೆ ಯಾವ್ದನ್ನು ಕೆಲಸ ಕೈಯಲ್ಲಿ ಮಾಡೋದಿಲ್ಲ, ಎಲ್ಲ ಮಷೀನ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಂದು ಕ್ಲೈಂಟ್ ಜಾಗದಲ್ಲಿ ನಾವು ಅದನ್ನ ಡೈರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡ್ಬಿಟ್ಟು ಕೊಡ್ತೀವಿ.
ಇದ್ರದ್ದು ಲೈಫ್ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಕೈಯಲ್ಲಿ ಮಾಡೋದಕ್ಕಿಂತ ಫ್ಯಾಕ್ಟ್ರಿಯಲ್ಲಿ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಫ್ಯಾಕ್ಟ್ರಿಯಲ್ಲಿ ಮಾಡೋದನ್ನೇ ಪ್ರಿಫರ್ ಮಾಡ್ತೀವಿ. ಇದೆಲ್ಲ ಮಾಡೋದ್ ಕೂಡಲೇ ಸ್ನೇಹಿತರೆ, ಈಗ ಕಿಚನ್ ಅಲ್ಲಿ ಬೇರೆ ಬೇರೆ ತರ ತುಂಬಾ ವೆರೈಟಿಗಳಿದೆ. ನಾನು ಹೇಳ್ತಾ ಹೋದ್ರೆ ಕಿಚನ್ ಒಂದೇ ಪಾರ್ಟ್ ತಗೊಂಡ್ರೆ ನಾನು ಒಂದು 2-3 ಬ್ಲಾಗ್ ಮಾಡ್ಬೋದು, ಅಷ್ಟು ಎಕ್ಸ್ಪ್ಲೇನ್ ಮಾಡಾಕಿದೆ. ಸೊ ಅದಕ್ಕೆ ಇನ್ ಬ್ರೀಫ್ ಆಗಿ ನಿಮ್ಗೆಲ್ಲ ಹೇಳ್ತಾ ಇದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಂತಾ ಇದೀನಿ ನಿಮ್ಗೆಲ್ಲ. ಅದಾದ್ಮೇಲೆ ಮನೆ ಒಳಗಡೆ ಯಾವುದೇ ತರ ಎಕ್ಸ್ಟ್ರಾ ಆರ್ಡಿನರಿ ಕ್ರಿಯೇಟಿವ್ ಡಿಸೈನ್ಸ್ ಬೇಕಲ್ಲ, ಅದನ್ನೆಲ್ಲ ಕೂಡ ಮಾಡ್ಬಿಟ್ಕೊಡ್ತೀವಿ ಸ್ನೇಹಿತರೆ. ಆಮೇಲೆ ಈ ಪೂಜಾ ರೂಮ್ ಅಂತ ಸ್ಪೆಸಿಫಿಕ್ ಇದೆಯಲ್ಲ, ಪೂಜಾ ರೂಮಿಗೆ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದ್ರೆ ನಮ್ ಕಡೆ ಎಲ್ಲ ಹೇಗ್ ಮಾಡ್ತಾರೆ ಅಂತಂದ್ರೆ, ಈಗ ಪೂಜಾ ರೂಮಿಗೆ 2 ತರ ಮಾಡ್ತಾರೆ ಸ್ನೇಹಿತರೆ, ಒಂದು ಮಾಡರ್ನ್, ಒಂದು ಟ್ರೆಡಿಷನಲ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಾಡರ್ನ್ ಪೂಜಾ ರೂಮ್ಗಳು ಮಾಡ್ಕೊಳ್ಳೋದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ನಡೆದಿದೆ. ಮಾಡರ್ನ್ ಅಂದ್ರೆ ಏನ್ ಹೇಳಿ, ಈ ತರ ಗ್ಲಾಸ್ ಸ್ಟ್ರಕ್ಚರ್ ಬರುತ್ತೆ, ಮುಂದ್ಗಡೆ ಡೋರ್ ಎಲ್ಲ ವುಡನ್ ಡೋರ್ಸ್ ಎಲ್ಲ ಇರೋದಿಲ್ಲ. ಬಟ್ ನಾವು ಏನ್ ಮಾಡ್ತೀವಿ, ವುಡ್ ಅಂಡ್ ಗ್ಲಾಸ್ ಎರಡು ಮಿಕ್ಸ್ಚರ್ ಮಾಡ್ಕೊಂಡ್ಬಿಟ್ಟು ಆ ತರ ಡೋರ್ಸ್ ಎಲ್ಲ ಮಾಡ್ಕೊಡ್ತೀವಿ. ಒಳಗಡೆ ಪೂಜಾ ರೂಮ್ ಕಂಪ್ಲೀಟ್ ಡಿಸೈನ್ ಮಾಡ್ಕೊಡ್ತೀವಿ. ನಿಮಗೆ ನೋಡಿದ್ರೆ ಅಂತ ಪೂಜಾ ರೂಮ್ ಬಿಟ್ಬಿಟ್ಟು ಆಚೆ ಕಡೆ ಹೋಗ್ಬಾರ್ದು, ಮನೆ ಆಚೆ ಕಡೆ ಅಷ್ಟು ಸಕ್ಕದ ಡಿಸೈನ್ ಆಗಿರುತ್ತೆ. ಇನ್ನು ನಾವು ವಾಪಸ್ಸು ಈ ವುಡ್ ವರ್ಕ್ ಕಡೆ ಬಂದ್ವಿ ಅಂದ್ರೆ ಸ್ನೇಹಿತರೆ, ನಾವು ನಿಮ್ಗೆ ಆಗ್ಲೇ ಹೇಳಿದ್ರೆ ಟೀ ಕುಡ್ ಕೆಲಸ ನಾವು ಯಾವ್ದು ಮಾಡೋದಿಲ್ಲ ಅಂತ. ಆದ್ರೆ ಸ್ನೇಹಿತರೆ, ನಾವು ಕಿಂಗ್ ಸೈಜ್ ಕಾಟ್ಗಳು, ಕ್ವೀನ್ ಸೈಜ್ ಕಾಟು ಇದನ್ನು ಕೂಡ ಮಾಡ್ಕೊಡ್ತೀವಂತೆ. ಸೊ ಇದನ್ನೆಲ್ಲ ಕೂಡ ಪ್ಲೈವುಡ್ ಅಲ್ಲೇ ಮಾಡ್ತೀವಿ. ಅದು ಕ್ಲೈಂಟ್ಸ್ ಇಂದ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವ ತರ ಕೇಳ್ತಾರೆ ಅಂತ. ಡಿಸೈನ್ ಅಂತೂ ನಿಮ್ಗೆ ಆಲ್ರೆಡಿ ನಾನು ಮುಂಚೆ ನನ್ನ ಬ್ಲಾಗ್ಸ್ ಅಲ್ಲಿ ತೋರಿಸಿದೀನಿ. ನಮ್ ಕಾಟನ್ ನಾನು ಮಾಡ್ಕೊಂಡಿದ್ದೀನಿ, ನಾನೇ ನನ್ನ ಮನೇಲಿ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದ್ರ ಲೈಫ್ ನೀವೇ ಅರ್ಥ ಮಾಡ್ಕೋಬಹುದು ಹೇಗಿದೆ ಅಂತ ಅಂದ್ಬಿಟ್ಟು. ಏನು ಇಲ್ಲ ಅಂತಂದ್ರೆ ಸ್ನೇಹಿತರೆ, ಒಂದ್ 15-20 ವರ್ಷ ತನಕ ಆ ಕಾಟ್ ಏನೂ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಬರುತ್ತೆ. ಸುಮಾರು ಜನ ಹೇಳ್ತಾರೆ ಪ್ಲೈವುಡ್ ಅಲ್ಲಿ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, ಟೀ ಕುಡ್ ಇಂದ ಬಹಳ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅನ್ಕೊಂಡ್ಬಿಟ್ಟು. ಸ್ನೇಹಿತರೆ, ನಾನು ಹೇಳ್ತೀನಿ ಕೇಳಿ, ಯಾವುದೇ ವಸ್ತು ಆಗ್ಲಿ, ಯಾವುದೇ ಕೆಲಸ ಆಗ್ಲಿ, ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನೀವು ತಗೊಳ್ಳೋ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಲ್ಲ. ಆದ್ರೆ ಒಂದೇನು ಅಂತಂದ್ರೆ, ಮಟೀರಿಯಲ್ ಒಳ್ಳೆ ಕ್ವಾಲಿಟಿ ತಗೋಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಮಟೀರಿಯಲ್ ನ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟು ಕಮ್ಮಿ ಲೋ ರೇಂಜ್ ಮಟೀರಿಯಲ್ ತಗೊಂಡ್ಬಿಟ್ಟು ಒಳ್ಳೆ ನಮಗೆ ಕೆಲಸ ಆಗ್ಬೇಕು ಅಂದ್ರೆ ಅದನ್ನು ಆಗೋದಿಲ್ಲ. ಸೊ ಅದು ಒಂದು ನೆನ್ಪಿಟ್ಕೊಳ್ಳಿ. ಇನ್ನು ಈ ಕೆಲಸ ಆದ್ರೆ ಸ್ನೇಹಿತರೆ, ಇನ್ನು ಫಾಲ್ ಸೀಲಿಂಗು, POP ವರ್ಕ್ ಅಂತೆಲ್ಲ ಬರುತ್ತೆ. ಈ ಮೇಲ್ಗಡೆ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡ್ತೀವಿ ಮನೆಗೆ ಒಳಗಡೆ ಸೈಡ್. ಸುಮಾರು ಡಿಸೈನ್ಗಳು, ಒಂದು ಕೋಟಿಗಟ್ಟಲೆ ಡಿಸೈನ್ಗಳು ಇದಾವೆ. ಆತರ ಫಾಲ್ ಸೀಲಿಂಗ್ ಡಿಸೈನ್ ಮಾಡ್ತೀವಿ. ಅದರಲ್ಲಿ PVC ಫಾಲ್ ಸೀಲಿಂಗ್ ಅಂತಾನು ಮಾಡ್ತೀವಿ. ಹೊರಗಡೆ ಬಾಲ್ಕನಿ ಎಲ್ಲ ಇರುತ್ತೆ, ಅಲ್ಲ PVC ಫಾಲ್ ಸೀಲಿಂಗ್ ಮಾಡ್ಕೊಂತೀವಿ. ಮನೆ ಒಳಗಡೆ ಕೂಡ ವುಡನ್ ಫಾಲ್ ಸೀಲಿಂಗ್ ಮಾಡ್ತೀವಿ. ಸುಮಾರು ತರ ವೆರೈಟೀಸ್ ಇದೆ. ಸೊ ವಿಭಿನ್ನವಾದ ಡಿಸೈನ್ಗಳು ಇದಾವೆ ಫಾಲ್ ಸೀಲಿಂಗ್ ಅಲ್ಲೂ ಕೂಡ, ಅದನ್ನೆಲ್ಲ ಮಾಡ್ಕೊಡ್ತೀವಂತೆ. ಇದರಲ್ಲಿ ನಾವು ಡೋರ್ಸ್ ಇನ್ ಡಿಸೈನ್ ಕೂಡ ಮಾಡ್ತೀವಿ ಸ್ನೇಹಿತರೆ. ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಮೇನ್ ಡೋರ್ ಇನ್ ಡಿಸೈನಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಮನೆ ಒಳಗಡೆ ಇರುತ್ತಲ್ಲ, ಮನೆ ಒಳಗಡೆ ಬ್ಲಾಕ್ ಬೋರ್ಡ್ ಅಂತ ಬರುತ್ತೆ, ಬ್ಲಾಕ್ ಬೋರ್ಡ್ ಇಂದ ಡೋರ್ಸ್ ಅನ್ನ ಮಾಡ್ತೀವಿ. ಫುಲ್ ಮಾಡರ್ನ್ ಟೈಪ್ ಆಫ್ ಡಿಸೈನ್, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅದು ನಮ್ದು ಫ್ಯಾಕ್ಟರಿ ಇದೆ. ನಾವು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ನಮ್ದೇ ಓನ್ ಡಿಸೈನ್ ಅಲ್ಲಿ ನಿಮ್ಗೆ ಡಿಸೈನ್ಸ್ ಗಳು ತೋರಿಸ್ತೀವಿ ಅಂತ. ನಿಮ್ದೇ ಡಿಸೈನ್ ಕೊಟ್ಟರು ಕೂಡ ಆ ಡಿಸೈನ್ಸ್ ಅಲ್ಲೂ ಕೂಡ ಮಾಡ್ಕೊಡ್ತೀವಂತೆ. ಇದೆಲ್ಲ ಆದ್ಮೇಲೆ ಸ್ನೇಹಿತರೆ, ಪೇಂಟಿಂಗ್ ವರ್ಕ್ ಇರುತ್ತೆ. ಪೇಂಟಿಂಗ್ ವರ್ಕ್ ಅಲ್ಲಿ ಸುಮಾರು ತರ ಇದೆ, ಮತ್ತೆ ಎಷ್ಟೊಂದ್ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ ವರ್ಕ್ ಇದೆ. ಆಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ಅಂತಾನು ಕೂಡ ಇದೆ ಸ್ನೇಹಿತರೆ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಇದೆಲ್ಲ ಕೆಲಸ ಮುಗಿದಾದ್ಮೇಲೆ ಟೆರೆಸ್ ಮೇಲೆ ವಾಟರ್ ಪ್ರೂಫಿಂಗ್ ಅಂತ ಮಾಡ್ತೀವಿ. ಏನು ವಾಟರ್ ಪ್ರೂಫಿಂಗ್ ಅಂದ್ರೆ ಸ್ನೇಹಿತರೆ, ಇವಾಗ ಸ್ಟಾರ್ಟಿಂಗ್ ಮನೆ ಮಾಡ್ಕೊಂಡಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಮೇಲ್ಗಡೆ ನೀರ್ ಬಿದ್ದು 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 ಗೋಡೆ ಒಳಗಡೆ ಸಣ್ಣ ಸಣ್ಣ ಏರ್ ಗ್ಯಾಪ್ ಇರುತ್ತೆ ಟೆರೆಸ್ ಮೇಲೆ. ಆ ಏರ್ ಗ್ಯಾಪ್ ಇಂದ ನೀರಿನ ಹನಿ ಮನೆ ಒಳಗಡೆ ಹೋಗ್ಬಿಟ್ಟು ಮನೆ ಒಳಗಡೆ ಮಾಯಿಶ್ಚರ್ ಇಟ್ಕೊಳ್ಳೋದಾಗ್ಲಿ, ಅಥವಾ ಲೀಕೇಜ್ ಆಗೋದಾಗ್ಲಿ, ಸೀಪೇಜ್ ಪ್ರಾಬ್ಲಮ್ ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಕ್ ಏನ್ ಮಾಡ್ಬಿಡ್ತೀವಿ, ನಾವು ಮನೆ ಕಟ್ಟಾಗ್ಲೇ, ಮನೆ ಮಾಡ್ಕೊಟ್ಟಾಗ್ಲೇನೆ ಕೂಡ ವಾಟರ್ ಪ್ರೂಫಿಂಗ್ ಮಾಡ್ಬಿಡ್ತೀವಿ ಟೆರೆಸ್ ಮೇಲೆ. ಆ ಸರ್ವಿಸ್ ಕೂಡ ನಮ್ಮ ಹತ್ರ ಇದೆ. ಇನ್ನು ಬಂದ್ಬಿಟ್ಟು ಮೇನ್ ಗೇಟ್ ಇನ್ ಡಿಸೈನ್ ಸ್ನೇಹಿತರೆ, ಮನೆಗೆ ಮೇನ್ ಗೇಟ್ ಅಂತ ಒಂದು ಬೇಕೇ ಬೇಕು ಯಾವತ್ತೂ. ಆ ಮೇನ್ ಗೇಟ್ ಇನ್ ಡಿಸೈನಿಂಗ್ ಕೂಡ ಮಾಡ್ತೀವಿ ನಾವು. ಮೇನ್ ಗೇಟ್ ಇಂದ ನಾನು ಆಲ್ರೆಡಿ ಇವಾಗ ಏನು ಇಲ್ಲ ಅಂತಂದ್ರೆ ಸ್ನೇಹಿತರೆ, ಒಂದು 35-40 ಮೇನ್ ಗೇಟ್ ಗಳು ಮಾಡ್ಬಿಟ್ಟಿದೀನಿ. ಅಷ್ಟು ಡಿಸೈನ್ಸ್ ಮಾಡಿದೀನಿ. ಆಮೇಲೆ ಯಾವ್ದು ಕೂಡ ರಿಪೀಟೆಡ್ ಡಿಸೈನ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ತರ ಗೇಟ್ಸ್ ಗಳು ಡಿಸೈನ್ ಮಾಡಿರೋದು. ಸ್ಲೈಡಿಂಗ್ ಗೇಟ್ಸ್ ಮಾಡಿದೀನಿ ನಾನು, ಓಪನಬಲ್ ಗೇಟ್ಸ್ ಮಾಡಿದೀನಿ, ಪುಷಬಲ್ ಗೇಟ್ಸ್ ಮಾಡಿದೀನಿ, ಆಮೇಲೆ ರಿಟ್ರಾಕ್ಟಬಲ್ ಗೇಟ್ಸ್ ಮಾಡಿದೀನಿ. ರಿಟ್ರಾಕ್ಟಬಲ್ ಗೇಟ್ಸ್ ಅಂದ್ರೆ ಸ್ನೇಹಿತರೆ, ಇವಾಗ ಸ್ಲೈಡಿಂಗ್ ತರಾನೇ ಬರುತ್ತೆ. ಬಟ್ ಏನಂದ್ರೆ, ನೀವು ಈ ತರ ಸ್ಲೈಡ್ ಮಾಡಿದಾಗ ಪಕ್ಕದಲ್ಲಿ ನಿಮಗೆ ಜಾಗ ಇರಲ್ಲ ಸ್ಲೈಡ್ ಇಷ್ಟುದ್ದ ತಗೊಂಡು ಹೋಗಕ್ಕೆ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ, ರಿಟ್ರಾಕ್ಟಬಲ್ ಅಂತಂದ್ರೆ ಈ ಸ್ಲೈಡಿಂಗ್ ಗೇಟಿಂಗ್ ಸ್ಲೈಡ್ ಆಗ್ತಾ ಆಗ್ತಾ ಫೋಲ್ಡ್ ಆಗ್ಬಿಟ್ಟು ಒಳಗಡೆ ಹೋಗ್ಬಿಡುತ್ತೆ. ಆ ತರನು ಕೂಡ ಮಾಡ್ತೀವಿ. ಆ ತರ ಗೇಟ್ಸ್ ಕೂಡ ಇದೆ. ಆಮೇಲೆ ಕಾರ್ ಪಾರ್ಕಿಂಗ್ ಎಷ್ಟೊಂದು ನಮಗೆ ಶಟರ್ ಬೇಕಾಗಿರುತ್ತೆ, ಅದು ಡಿಸೈನಿಂಗ್ ಶಟರ್ಸ್ ಎಲ್ಲ ಬೇಕಾಗಿರುತ್ತೆ. ಅದರಲ್ಲಿ ನಾವು ಈ ಫೈಬರ್ ಗ್ಲಾಸ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಶಟರ್ಸ್ ಮಾಡ್ತೀವಿ. MS ಅಲ್ಲಿ ಅಂದ್ರೆ ಐರನ್ ಅಲ್ಲಿ ಕೂಡ ಶಟರ್ ಮಾಡ್ತೀವಿ. ಬೇರೆ ಬೇರೆ ಡಿಸೈನ್ಸ್ ಅಲ್ಲೂ ಕೂಡ ಶಟರ್ಸ್ ಮಾಡ್ತೀವಿ. ಈ ತರ ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತೀವಿ ಸ್ನೇಹಿತರೆ. ಇಷ್ಟೆಲ್ಲ ಮಾಡಾದ್ಮೇಲೆ ಇನ್ನೊಂದು ಮೇನ್ ಕೆಲಸ ಅಂತ ಬಿಡ್ತೀವ, ಲ್ಯಾಂಡ್ಸ್ಕೇಪಿಂಗ್. ಮನೆಗೆ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಸ್ನೇಹಿತರೆ, ಇವಾಗ ಮನೆಯಲ್ಲಿ ನೀವು ಈಗ ನಿಮ್ಮೊಂದು ದೊಡ್ಡ ಜಾಗ ಇರುತ್ತೆ, 60-40 ಸೈಡ್ ಇರುತ್ತೆ ನಿಮ್ದು. ಅದ್ರೊಳಗಡೆ ನೀವು ಒಂದು 30-40 ಮಾತ್ರ ಮನೆ ಕಟ್ಕೊಂತೀರಾ. ಉಳಿದಿದ್ ಮುಂದೆ ಜಾಗ ಸ್ವಲ್ಪ ಗಾರ್ಡನ್ ಬೇಕು ನಮಗೆ, ಆರಾಮಾಗಿ ಹಾಯಾಗಿ ಕೂತ್ಕೊಳ್ಳೋಕಂತ ಸ್ವಲ್ಪ ಜಾಗ ಎಲ್ಲ ಬೇಕು ಅಂತ ಹೇಳ್ತಿರ್ತೀರಾ. ಸೊ ಅಂತ ಜಾಗದಲ್ಲಿ ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡ್ತೀವಿ. ನಮ್ಮ ಪ್ಲಂಬಿಂಗ್ ವರ್ಕ್ ಅಲ್ಲಿ ಕೆಲಸ ಬರುತ್ತೆ. ಯಾವ ತರ ಪೈಪ್ಲೈನ್ ಹೋಗ್ಬೇಕು ಗಾರ್ಡನಿಗೆ, ಆಟೋಮೆಟಿಕ್ ವಾಟರ್ ಸಿಸ್ಟಮ್, ಯಾವ ತರ ನೀರ್ ಹೋಗ್ಬೇಕು ಗಾರ್ಡನ್ ಗಳಿಗೆಲ್ಲ. ನೀವು ದಿನ ಹೋಗ್ಬಿಟ್ಟು ನೀರ್ ಬಿಡೋದು ಬೇಕಾಗಿಲ್ಲ. ನಾವು ಅದನ್ನೆಲ್ಲ ನಮ್ ಕಡೆಯಿಂದಾನೇ ನಾವು ಕರೆಕ್ಟ್ ಆಗಿ ವಾಟರ್ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ
ಪ್ಲಾನ್ ಮಾಡಿ ಗಾರ್ಡನಿಂಗ್ ಅಂತ ಒಂದು ಕೆಲಸನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಕೊಡ್ತೀವಿ. ಅದರಲ್ಲಿ ಅದ್ರೂ ಕೂಡ ಎಷ್ಟೊಂದು ವೆರೈಟಿಗಳಿದೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ತರ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಮುಗಿದಾದ್ಮೇಲೆ ಸ್ನೇಹಿತರೆ ಟೋಟಲ್ ಮನೇಲಿ ಎಲ್ಲ ಕೆಲಸ ಆದ್ಮೇಲೆ ಲಾಸ್ಟ್ಗೆ ನಿಮ್ ಮನೆಗೆ ಅಪ್ಲಯನ್ಸಸ್ಗಳು ಬೇಕಲ್ವ. ಅಪ್ಲಯನ್ಸಸ್ ಅಂದ್ರೆ ಫ್ರಿಜ್, AC, ಟಿವಿ, ಫ್ಯಾನ್ಗಳು, ಲೈಟ್ಸ್ಗಳು, ಇವೆಲ್ಲ ತಗೊಳ್ಳೇಬೇಕು ನೀವು. ಸೊ ಸುಮಾರು ಜನ ಹತ್ರ ಫ್ರಿಜ್, ಟಿವಿ ಇದೆಲ್ಲ ಇದ್ದೇ ಇರುತ್ತೆ. ಲೈಟ್ಸ್, ಫ್ಯಾನ್ ಅಂತ ತಗೊಳ್ಳೇಬೇಕು. ಸೊ ಯಾವ ತರ ಲೈಟ್ಸ್ ನಿಮಗೆ ಯಾವ ತರ ರೂಮಿಗೆ ಸೂಟ್ ಆಗುತ್ತೆ, ಯಾವ ತರ ಫ್ಯಾನ್ ಡಿಸೈನ್ ಹಾಕೊಂಡ್ರೆ ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ, ಆ ತರದೆಲ್ಲ ಪ್ರತಿ ಒಂದನ್ನು ಕೂಡ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ನಮ್ಮ ಹತ್ರ ಅದು ಪರ್ಚೇಸಿಂಗ್ ಅವೈಲೇಬಲ್ ಇಲ್ಲ ಅದ್ರದ್ದು. ನಾನು ಸಜೆಸ್ಟ್ ಮಾಡ್ತೀನಿ, ಡಿಸೈನ್ಸ್ ಕೂಡ ನಿಮ್ಗೆ ಕೊಡ್ತೀನಿ ಅಂತ ಯಾವ ತರ ಹಾಕೊಬಹುದು. ಯಾಕಂದ್ರೆ ಇಷ್ಟೆಲ್ಲ ಮಾಡಾದ್ಮೇಲೆ ಇವಾಗ ಒಬ್ರು ಫುಲ್ ಸಿಂಗರ್ ಆಗ್ಬಿಟ್ಟು ಮೇಲಿಂದ ಕೆಳ ತನಕ ಚೆನ್ನಾಗಿ ಸಿಂಗರ್ ಆಗ್ಬಿಟ್ಟು ಮೇಕಪ್ ಒಂದು ಮಾಡ್ಕೊಳ್ದು ಇದ್ಬಿಟ್ರೆ ಮುಖಕ್ಕೆ ಆ ಫುಲ್ ಏನ್ ರೆಡಿ ಆಗಿರ್ತಾರಲ್ಲ ಮೇಲಿಂದ ಕೆಳ ತನಕ ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದೇ ತರ ಮನೇಲೂ ಹಾಗೆ ಸ್ನೇಹಿತರೆ, ಮೇಲಿಂದ ನಾವು ಏನ್ ಕೆಳಗೆ ತನಕ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀವಲ್ಲ, ಒಳಗಡೆ ನಾವು ಏನು ಫಿನಿಶಿಂಗ್ ಕೆಲಸ ಮಾಡ್ತೀವಲ್ಲ ಈ ಪುಟ್ ಕೆಲಸಗಳು, ಅದರಿಂದಾನೇ ಮೇನ್ ಮನೆಗೆ ಫಿನಿಶಿಂಗ್ ಬರೋದು. ಆಮೇಲೆ ನಮ್ದು ಮೇನ್ ಮೋಟೋನೇ ಮೇನ್ ಇಂಟೆನ್ಷನ್ ಅದೇ ಇರುತ್ತೆ ಸ್ನೇಹಿತರೆ. ನಮ್ ಕೆಲಸದ್ದು ನಾವು ಯಾವುದೇ ಕೆಲಸ ಆಗ್ಲಿ, ಇಷ್ಟು ಕೆಲಸಗಳು ನಿಮ್ಗೆ ಹೇಳಿದ್ರಲ್ಲ, ಇಷ್ಟು ಕೆಲಸದಲ್ಲಿ ಸ್ನೇಹಿತರೆ ನಾವು ಫಿನಿಶಿಂಗ್ ಅನ್ನ ನಂಬರ್ 1 ಪ್ರಯಾರಿಟಿ ಕೊಡ್ತೀವಿ. ಯಾವತ್ತೂ ಅಂದ್ರೂ ಕೂಡ ವಿತೌಟ್ ಫಿನಿಶಿಂಗ್ ನಾವು ಯಾವ್ದು ಕೆಲಸ ಅನ್ಇವನ್ ಆಗಿ ಬಿಡೋದೇ ಇಲ್ಲ. ಯಾವತ್ತೂ ಕೆಲಸ ನೀಟಾಗಿ ಫಿನಿಶ್ ಮಾಡಿ ಆ ಜಾಗನ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಕ್ಲೈಂಟಿಗೆ ಹ್ಯಾಂಡ್ ಓವರ್ ಅಂತ 1 ಡೇ ಫಿಕ್ಸ್ ಮಾಡ್ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ನಿಮ್ಮ ಮನೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಾವು ಅಲ್ಲಿಂದ ಹೊರಗಡೆ ಬರ್ತೀವಂತೆ. ಸೊ ಎಲ್ಲಾ ಕೆಲಸಕ್ಕೂ ಬೇರೆ ಬೇರೆ ತರ ಚಾರ್ಜಸ್ ಇರುತ್ತೆ ಸ್ನೇಹಿತರೆ. ಅದು ಡಿಪೆಂಡ್ ಆಗುತ್ತೆ ಯಾವ ತರ ಕೆಲಸಕ್ಕೆ ಯಾವ ತರ ಚಾರ್ಜಸ್ ಇದೆ ಅಂತ ಡಿಪೆಂಡ್ ಆಗುತ್ತೆ. ಸೊ ಸ್ನೇಹಿತರೆ, ನಿಮ್ಗೆಲ್ಲ ಇದಂದ್ರೆ ಈ ತರ ಸರ್ವಿಸಸ್ ಬೇಕಾಗಿತ್ತು ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡೈನಾಮಿಕ್ ಇಂಟೀರಿಯರ್ ಸರ್ವಿಸಸ್ ಅಂತ ನಮ್ದು ಕಂಪ್ನಿ ಇನ್ನು ಏಪ್ರಿಲ್ ಅಥವಾ ಮೇ ಅಲ್ಲಿ ನನ್ನ ಕಂಪ್ನಿ ರಿಜಿಸ್ಟರ್ ಆಗ್ಬಿಡುತ್ತೆ. ಅದಾದ್ಮೇಲೆ ಅಂತೂ ಫುಲ್ ಆರಾಮಾಗಿ ನಾನು ಎಲ್ಲ ಕಡೆ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ಬೋದು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಡ್ಬೋದು. ಈ ಸದ್ಯಕ್ಕೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ ಸ್ನೇಹಿತರೆ, ಯಾಕಂದ್ರೆ ನಾನು ರಿಜಿಸ್ಟರ್ ಆದ್ಮೇಲೆ ನನ್ನ ಕಂಪ್ನಿದೇ ಒಂದು ನಂಬರ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನನ್ನ ಹತ್ರ ಸುಮಾರು ಜನ ಎಂಪ್ಲಾಯ್ಸ್ ಇದಾರೆ ಸ್ನೇಹಿತರೆ. ನನ್ನ ಹತ್ರ ಏನೂ ಇಲ್ಲ ಅಂದ್ರೆ ಇವಾಗ ಎಲ್ಲ ಲೇಬರ್ಸ್, ಪ್ರತಿಯೊಬ್ಬರು ಎಂಪ್ಲಾಯ್ಸ್ ಎಲ್ಲ ಸೇರ್ಬಿಟ್ಟು ಒಂದು 84 ಜನ ಎಂಪ್ಲಾಯ್ಸ್ ಇದಾರೆ ನನ್ನ ಹತ್ರ. ಟೋಟಲ್ ಅಷ್ಟು ಜನ ಕೆಲಸ ಮಾಡ್ತಾ ಇದಾರೆ ನನ್ನ ಹತ್ರ ಇವಾಗ. ಅಂದ್ರೆ ಇದರಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಬಂತು, ಪ್ಲಂಬಿಂಗ್ ವರ್ಕ್ ಬಂತು, ಕಾರ್ಪೆಂಟ್ರಿ ಬಂತು, ಈ MS ವರ್ಕ್ ಬಂತು, ಆಮೇಲೆ ಟೈಲ್ಸ್ ಇನ್ ಗ್ರಾನೈಟ್ ಕೆಲಸ ಬಂತು. ಆಮೇಲೆ ಮನೆ ಹೊರಗಡೆ ಎಲಿವೇಶನ್ ಒಂದು ಹೇಳೋದು ಮರ್ತೋಗ್ಬಿಟ್ಟಿದೆ ಸ್ನೇಹಿತರೆ ನಿಮಗೆ. ಮನೆ ಹೊರಗಡೆ ಎಲಿವೇಶನ್ ಕೆಲಸನೂ ಕೂಡ ಮಾಡ್ತೀವಿ ನಾವು. ಹೊರಗಡೆ ಸ್ಟೋನ್ ಕ್ಲಾಡಿಂಗ್ ಆಯ್ತು, ಆಮೇಲೆ ಟೆರಾಕೋಟಾ ಡಿಸೈನ್. ಇವಾಗ ಲಿಂಗ್ಸೂರಲ್ಲಿ ಒಂದು ಸೈಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ ನಾನು ಯಾವ ತರ ಮಾಡಿದೀವಿ ಅಂತ. ಆ ತರ ಟೆರಾಕೋಟಾ ಡಿಸೈನ್ ಇಂದ ಆಗ್ಲಿ ಪ್ರತಿಯೊಂದನು ಎಲಿವೇಶನ್ ಸಂಬಂಧಪಟ್ಟು ಏನೇ ಕೆಲಸ ಇದ್ರು ಕೂಡ ಆ ಕೆಲಸನೂ ಕೂಡ ಮಾಡ್ತೀವಿ. ಅದ್ರ ಜೊತೆ ಗ್ಲಾಸ್ ವರ್ಕ್ ಕೂಡ ಇದೆ ಸ್ನೇಹಿತರೆ. ಗ್ಲಾಸ್ ವರ್ಕ್ ಕೂಡ ನಾವು ಡೀಲ್ ಮಾಡ್ತೀವಿ. ಪ್ರತಿಯೊಂದು ತರ ಗ್ಲಾಸ್, ಟಫ್ ಅಂಡ್ ಗ್ಲಾಸ್, ನಾರ್ಮಲ್ ಗ್ಲಾಸ್, ಬ್ರೌನ್ ಗ್ಲಾಸ್, ಬ್ಲಾಕ್ ಗ್ಲಾಸ್, ವೈಟ್ ಗ್ಲಾಸ್, ಮಿರರ್ ಗ್ಲಾಸ್, ಫೇಡೆಡ್ ಗ್ಲಾಸ್, ಶೇಡೆಡ್ ಗ್ಲಾಸ್, ಸಿಕ್ಕಾಪಟ್ಟೆ ನಾನು ಹೇಳ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದ್ದಿಲ್ಲ, ಒಂದು ವ್ಲಾಗ್ ಯಾವತ್ತೂ ಸಾಲೋದಿಲ್ಲ, ಅಷ್ಟು ತರ ವೆರೈಟೀಸ್ ಗಳಿದಾವೆ. ಸೊ ಇದನ್ನೆಲ್ಲ ನೀವು ನಮ್ಮ ಹತ್ರ ಅಪ್ರೋಚ್ ಮಾಡಬಹುದು. ನೀವು ಯಾವ ತರ ಅಪ್ರೋಚ್ ಮಾಡಬೇಕು ಅಂದ್ರೆ ಸ್ನೇಹಿತರೆ, ನಂದು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ನಂದು ಯಾವುದೇ ಲೇಟೆಸ್ಟ್ ವಿಡಿಯೋ ಬಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು, ಅಥವಾ ನನ್ನ ಇಮೇಲ್ ಐಡಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಯಾವಾಗಲೂ ಒಂದು ಇಮೇಲ್ ಐಡಿ ಇದ್ದೇ ಇರುತ್ತೆ, ನೀವು ಇಮೇಲ್ ಮಾಡಬಹುದು. ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಅಂತ ನನ್ನ ಕಂಪ್ನಿ ರಿಜಿಸ್ಟರ್ ಮಾಡೋದ್ಮೇಲೆ ನಿಮ್ಗೆ ಆಗಲೇ ಹೇಳ್ದಂಗೆ. ಈ ಸದ್ಯಕ್ಕೆ ನನ್ನ ಪರ್ಸನಲ್ ನಂಬರ್ ನಾನು ಹಾಕೋದಿಲ್ಲ, ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ಯೂಟ್ಯೂಬ್ ಅಲ್ಲಿ. ಸೊ ಹಾಗಾಗಿ ಕಂಪ್ನಿ ನಂಬರ್ ಬಂದ್ಕೊಂಡ್ರೆ ಹಾಕ್ತೀನಿ ಅಂತ ಸ್ನೇಹಿತರೆ. ಸೊ ಇದೇ ಎಲ್ಲ ವಿಷಯ ನಿಮ್ಗೆಲ್ಲ ಹೇಳ್ಬೇಕಾಗಿತ್ತು ಸ್ನೇಹಿತರೆ. ಸುಮಾರು ದಿವಸದಿಂದ ಹೇಳೋಣ ಅಂತ ಕುತ್ಕೊಂಡಿದ್ದೆ, ಬಟ್ ಆಗ್ತಾನೆ ಇರಲಿಲ್ಲ ಹೇಳಕ್ಕೆ. ಸೊ ಇವತ್ತು ಮನ್ಸ್ ಮಾಡ್ಬಿಟ್ಟು ಮಾಡೋಣ ಅಂತ ಕುತ್ಕೊಂಡ್ಬಿಟ್ಟು ಈ ವಿಡಿಯೋ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿಲ್ಲ, ನನ್ನ ಬ್ಲಾಗ್ಸ್ ರೆಗ್ಯುಲರ್ ಆಗಿ ನೋಡೋರು ಅಂದ್ರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಆದ್ರೆ ನನಗೆ ಇದೊಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ಳೋಣ ನಂದು ಓನ್ ಪ್ರಮೋಷನ್ ಗೆ ಅಂತ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟಾಗುತ್ತೆ ಜನಕ್ಕೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಎಷ್ಟಾಗುತ್ತೆ ಸ್ಪ್ರೆಡ್ ಮಾಡಕ್ಕೆ, ಯಾಕಂತಂದ್ರೆ ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಅದೇ ತರ ನಿಮ್ಮ ಆಶೀರ್ವಾದ ಯಾವಾಗ ನಂಬಿ ಇರ್ಲಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಆದ್ರೆ ಯಾವಾಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.